ಶಾಲಾ ಬಸ್ ಹರಿದು 2 ಪುಟ್ಟ ಕಂದಮ್ಮ ಬಲಿಯಾಗಿರೋದು. ತಂದೆಯ ಕಣ್ಣೆದುರಲ್ಲೇ ಕಂದಮ್ಮಗಳ ಪ್ರಾಣ ಹೊರಟೋಗಿರುತ್ತೆ. ಪುಟ್ಟ ಮಕ್ಕಳನ್ನ ಕಳೆದುಕೊಂಡು ಪೋಷಕರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಜೀವನ ಪರ್ಯಂತ ಇರುತ್ತೆ ಆ ನೋವು. ರಾಯಚೂರು ಮೂಲದ ಕಾನ್ಸ್ಟೇಬಲ್ ನಾಗನಗೌಡ ಮದುವೆಯಾಗಿ 8 ವರ್ಷ ಆಗಿರುತ್ತೆ, ಮಕ್ಕಳಾಗಿರೋದಿಲ್ಲ. ಒಂದು ಹೆಣ್ಣು ಮಗು ಹುಟ್ಟುತ್ತೆ. ತನ್ನ ಮಗು ಹುಟ್ಟೋಕ್ಕಿಂತ ಮುಂಚಿತವಾಗಿ ನಮಗೆ ಮಕ್ಕಳಾಗಿಲ್ಲ ಅಂತ ಹೇಳ್ಬಿಟ್ಟು ಅಣ್ಣನ ಮಗನ ಕರ್ಕೊಂಡು ಬಂದು ಇಲ್ಲಿ ಮಗಳನ್ನ ಓದಿಸ್ತಾ ಇರ್ತಾರೆ. ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಈಗ ಮಕ್ಕಳ ಮೃತದೇಹ ಕಂಡು ಇನ್ಸ್ಪೆಕ್ಟರ್ ಮಂಜೇಗೌಡ ಕಣ್ಣೀರು ಹಾಕಿದ್ದಾರೆ. ಲಿಂಗಸ್ಗೂರಿನಲ್ಲಿ ನಾಳೆ 2 ಮಕ್ಕಳ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತೆ. ಶಾಲಾ ಬಸ್ ಹರಿದು 2 ಪುಟ್ಟ ಕಂದಮಗಳು ತಂದೆಯ ಕಣ್ಣೆದುರಲ್ಲೇನೆ. ಒಂದು ಅಣ್ಣನ ಮಗಳು, ಒಂದು ತನ್ನದೇ ಮಗು. ಒಂದಕ್ಕೆ 4 ವರ್ಷ, ಇನ್ನೊಂದಕ್ಕೆ 2 ವರ್ಷ. ಪಾಪ. ನಮ್ಮ ಕ್ವಾರ್ಟರ್ಸ್ ಇದ್ದ ಜಸ್ಟ್ ಒಂದು 200 ಮೀಟ್ರ್ ಅಲ್ಲಿ ಟರ್ನ್ ಇತ್ತು. ಟರ್ನ್ ಯಜಮಾನಿ ಸ್ಕೂಲ್ ವ್ಯಾನ್ ಬಂತು. ವ್ಯಾನ್ ಅದು ಸ್ಲೋ ಇತ್ತು, ಫಾಸ್ಟ್ ಏನು ಇರಲಿಲ್ಲ. ಸ್ಲೋ ಬಂದು ನಾನು ಲೆಫ್ಟ್ ನಿಲ್ಲಿಸಿದೆ. ನೀನು ನಿಲ್ಲಿಸ್ತಾನೆ, ಎಗ್ಗು ಡ್ರೈವರ್ ನಿಲ್ಲಿಸ್ತಾನೆ ಅಂತೇಳಿ ಅವ್ನು ನಿಲ್ಲಿಸ್ಲಿಲ್ಲ. ಹಂಗೆ ನೋಡಿನೂ ಮ್ಯಾಲೆ ಹಾಕೊಂಬಂದ. ಅದು ಟಚ್ ಆದ್ರೂ ಹಂಗೆ ಪೂರ ನಿಲ್ಲಿಸ್ತದೆ, ಹಂಗೆ ಮುಂದೆ ಬಂದ. ಅವ್ನು ಅಷ್ಟೊತ್ತಿಗೆ ಅಲ್ಲಿ ಆಟೋ ಹಿಂದೆ ಇಲ್ಲೇ ಉದ್ಕೊಂಬಂದಿದ್ದಂತೆ. ಅವನು ಆ ಸ್ಪೀಡಲ್ಲಿ ಅವ್ನು ಹಂಗೆ ಬಂದಿರ್ತಾರೆ. ಹಿಂದ್ಗಡೆ ಅಲ್ಲಿ ಕೊಲೀಸ್ ಎಲ್ಲ ಹೇಳಿದ್ರು ನಮ್ಗೆ ಈ ಥರ ಆಗಿದೆ, ಅಲ್ಲಿ ಆಟೋ ಟಚ್ ಮಾಡ್ಕೊಂಬಂದಿದ್ದಾನೆ, ಅದಕ್ಕೆ ಸ್ಪೀಡ್ ಬಂದಿದ್ದಾನೆ, ಇಲ್ಲಿ ನಿಲ್ಲಿಸಿಲ್ಲ ಅವನಿಗೆ ಬಿಡ್ತಾರೆ ಅಂತೇಳಿ ಆ ಥರ ಮಾಡಿದ್ದಾನೆ ಸರ್. ನಾನು ನಿಲ್ಲಿಸ್ತಾನೆ ಅಂತ ಧೈರ್ಯದ ಮೇಲೆ ನಾನು ನಿಲ್ಲಿಸಿದ್ದೆ, ಬಟ್ ನಿಲ್ಲಿಸಲೇ ಇಲ್ಲ. ಅವನು ನಿಲ್ಲಿಸಿದ್ದು ಬ್ರೇಕ್ ಮಾಡಿದರೆ ನಮ್ಮ ಮಗು ಉಳಿತಿದ್ದು ಸರ್. ಇಬ್ಬರು, ನಮ್ಮ ಅಣ್ಣನ ಮಗಳು ಮತ್ತು ನನ್ನ ಮಗಳು ಸರ್. ಹಾಲು ತರಕೊಂಡು ನಾವು ಹೆಣ್ಣು ಮಕ್ಕಳು ಅವು ಲೆಫ್ಟ್ ಸೈಡಿಗೆ ತರ್ಬಿಟ್ಟು ಸ್ಕೂಲ್ ಬಸ್ ಹಂಗೆ ಬಂದ್ಬಿಟ್ಟಾನ. ಬ್ಯಾಕ್ ಸೈಡ್ ನೋಡಿಲ್ಲ, ರೈಟ್ ಸೈಡ್ಗೆ ಟಚ್ ಆದ್ರೆ ಹಂಗೆ ಬಂದ್ಬಿಟ್ಟಾನ. ಮುಂದೆ ಹೊತ್ತಿಗೆ ಬಿದ್ದು ಸ್ಪಾಟ್ ಆಯ್ತು. ಅವ್ರು ಹಾಲು ತರಕ್ಕೆ ಹೋಗ್ಯಾರ ಹೊರಗಡೆ. ಊರು ಹೊರಗಡೆ ಹೋಗ್ಯಾರ. ಒಂದು 4 ವರ್ಷದ, ಒಂದು 2 ವರ್ಷದ್ದು. ಹಿಂಗಾಗಿ ನೆಲಕ್ಕೆ ಬಿದ್ದು ಅವತ್ತಿಗೆ ಪ್ಲಗ್ ಹತ್ತಿಗೂ ಇದೆ. ಅಲ್ಲಿ ಪೊಲೀಸ್ ಕ್ವಾರ್ಟರ್ ಅವನು ಅಲ್ಲೇ ತರಿ ಒಳಸನಲ್ರಿ. ಬ್ಯಾಕ್ ಅರ್ಧ ಗಾಡಿ ಹತ್ತಿಬಿಡೋದು. ಹತ್ತಿದ ಮೇಲೆ ಗಾಡಿ ಟಚ್ ಆದಮೇಲೆ ತೆಬ್ಬಿಲ್ಲ ಅವ್ರು. ಹಿಂಗಾಗಿ ಬ್ಯಾಕ್ ವೀಲಿಗೆ ಬಿದ್ದು ಇದಾಗಿವ್ರು. ಬ್ಯಾಕ್ ವೀಲಿಗೆ ಬಿದ್ದು ನೆಲಕ್ಕೆ ಬಿದ್ದು ಇದಾಗಿ ರಕ್ತ ಹೊಡೆದ ತಲೆ ಹೋದ. ನನ್ನ ಸಹೋದ್ಯೋಗಿ ಈಗ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗಲೂ ಕೂಡ ಆ ಸುದ್ದಿಯನ್ನು ಎಷ್ಟು ಸಲ ಓದಿದ್ರು ಕೂಡ ಕಣ್ಣಂಚಲು ಒಂದು ಸಲ ನೀರು ಬಂದ್ಬಿಡುತ್ತೆ ಆ ಪರಿಸ್ಥಿತಿಗಳು. ಇನ್ನು ನಮಗೆ ಹಿಂಗೆ ಅನ್ನಿಸ್ತಾ ಇದೆ ಅಂದರೆ ಆ ಪಾಪ ತಂದೆ ತಾಯಿಗಳ ಪರಿಸ್ಥಿತಿ ಏನು, ಅದರಲ್ಲೂ ಕೂಡ ತಂದೆಯ ಕಣ್ಣೆದುರಲ್ಲೇ ಮಕ್ಕಳು ಈ ರೀತಿ ಸಾವನ್ನಪ್ಪಿದಾಗ ಆ ವ್ಯಕ್ತಿಯ ಪರಿಸ್ಥಿತಿ ಏನು ಅನ್ನೋದನ್ನು ನಮಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಅಂದಾಜು ಮಾಡ್ಕೊಳ್ಳೋಕ್ಕೂ ಆಗಲ್ಲ ನಾಗೇಶ್. ಬಟ್ ಈಗ ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಮಾಡುವಂಥ ಅಗತ್ಯತೆ ಇತ್ತ? ಆ ಪುಟಾಣಿ ಮಕ್ಕಳದ್ದು ಮತ್ತೆ ಮರಣೋತ್ತರ ಪರೀಕ್ಷೆ ಮಾಡಿ ಕೊಡುವಂಥ ಅಗತ್ಯತೆ ಇತ್ತ? ಅದು ಬರುತ್ತೆ ಪ್ರಶ್ನೆ. ಬಟ್ ಏನಾಗಿದೆ ಈಗ ಬೆಳವಣಿಗೆಗಳು ನಾಗೇಶ್? ಅರುಣ್, ತಂದೆಯ ಕಣ್ಣೆದರೆ 2 ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದಂಥ ಘಟನೆ ಬೆಂಗಳೂರಿನ ತಣಿಸಂದ್ರದಲ್ಲಿ ನಡೆದಿರುವಂಥದ್ದು. ಸದ್ಯ ನಾನು ಆ ಇನ್ಸಿಡೆಂಟ್ ನಡೆದಂಥ ಸ್ಥಳವನ್ನು ನಾನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಬಲಭಾಗದಿಂದ ಇದೇ ನಾಗನಗೌಡ ಬೈಕಲ್ಲಿ 2 ಹೆಣ್ಣು ಮಕ್ಕಳನ್ನು ಕೂರಿಸ್ಕೊಂಡು ಎಕ್ಸಾಕ್ಟ್ 8 ಗಂಟೆ 16 ನಿಮಿಷಕ್ಕೆ ಈ ನನ್ನ ಬಲಭಾಗದ ಒಂದು ಜಾಗಕ್ಕೆ ಬಂದು ನಿಂತ್ಕೊಳ್ತಾರೆ. ಇದೇ ರಸ್ತೆಯಲ್ಲಿ ಬಂದಂಥ ನಾಗನಗೌಡ ಇಲ್ಲಿ ಆ ವಾಹನವನ್ನು ಟರ್ನ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ವಾಹನ ಟರ್ನ್ ಆಗ್ತಿರುವುದನ್ನು ನೋಡಿ ಇಲ್ಲಿ ಬೈಕನ್ನು ನಿಲ್ಲಿಸ್ಕೊಳ್ತಿರ್ತಾರೆ. ಬೈಕ್ ನಿಲ್ಲಿಸಿದ ಬಳಿಕ ಆ ವಾಹನ ಅಜಾಗರೂಕತೆಯಿಂದ ಬಂದ ಬಸ್ ಚಾಲಕ ಏಕಾಏಕಿ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಬೈಕಿಗೆ ಡಿಕ್ಕಿ ಹೊಡೆದಂಥ ಪರಿಣಾಮ ಈ ಸ್ಥಳದಲ್ಲಿ 2 ಕೂಡ 2 ವರ್ಷದ ವರ್ಷ ಮತ್ತು 4 ವರ್ಷದ ಭಾನು ಏನಿದ್ದಾರೆ, 2 ಕೂಡ ಕೆಳಗಡೆ ಬೀಳ್ತಾರೆ. ಆತನಿಗೆ ಎಚ್ಚರಿಸುವಂಥ ಪ್ರಯತ್ನವನ್ನು ನಾಗನಗೌಡ ಚಾಲಕನಿಗೆ ಎಚ್ಚರಿಸುವಂಥ ಪ್ರಯತ್ನವನ್ನು ಮಾಡಿದರೂ ಕೂಡ ಆತ ಕಿವಿಗೆ ಹಾಕಿಕೊಳ್ಳದೆ ಏಕಾಏಕಿ ಮಕ್ಕಳ ಮೇಲೆ ಹರಿಸಿರುವಂಥದ್ದು. ಪರಿಣಾಮ ಘಟನೆಯಲ್ಲಿ ಭಾನು 4 ವರ್ಷದ ಭಾನು ಮತ್ತು 2 ವರ್ಷದ ವರ್ಷ 2 ಕೂಡ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಕೂಡಲೇ ಆದರೂ ಕೂಡ ಪ್ರಯತ್ನವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸುವಂಥ ಸಂದರ್ಭದಲ್ಲಿ ಅವರು ಅಲ್ಲೇ ಉಸಿರು ಚೆಲ್ಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸಿಗತ್ತೆ. ಆ ಕೂಡಲೇ 2 ಅಂದರೆ ಭಾನು ವರ್ಷ 2 ಕೂಡ ಯಲಹಂಕದ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮುಗಿಸಿ ಈಗ ಆ ಬಾಡಿಯನ್ನು ಪೋಷಕರಿಗೆ ಹಸ್ತಾಂತರವನ್ನು ಮಾಡಿರುವಂಥದ್ದು. ಪೋಷಕರು ಬಾಡಿಯನ್ನು ತೆಗೆದುಕೊಂಡು ರಾಯಚೂರಿನ ಲಿಂಗಸೂರು ಒಂದಾಲಿ ಗ್ರಾಮಕ್ಕೆ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಈಗ ಮಾಡಿರುವಂಥದ್ದು. ಯಾಕಂದರೆ ಭಾನು ಅವರ ಅಣ್ಣನ ಮಗಳಾಗಿದ್ದಂಥ ಕಾರಣಕ್ಕಾಗಿ ಆ ಪೋಷಕರು ಇಲ್ಲಿ ಬೆಂಗಳೂರಿಗೆ ಬರಲಿಕ್ಕೆ ಆಗಿಲ್ಲ. ಆ ಕಾರಣಕ್ಕಾಗಿ 2 ತೆಗೆದುಕೊಂಡೋಗಿ ಅಲ್ಲಿ ನಾಳೆ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಅರುಣ್.